ವ್ಯಾಖ್ಯಾನ ಹೇಗಿದೆ ಅಂದ್ರೆ ಸೀನಿಯರ್ ಬೊಮ್ಮಾಯಿ ಅವರನ್ನ ಫಾಲೋ ಮಾಡ್ತಾ ಇದ್ರಿ ಅನ್ನುವಂಥದ್ದು. ಅದು ನಿಮಗೆ ವ್ಯಾಖ್ಯಾನ ಮಾಡೋದಕ್ಕೆ ಒಂದು ಬೇಸ್ ಸಿಗ್ತದೆ, ಅದಕ್ಕೆ ನೀವೆಲ್ಲ ಸಹಜವಾಗಿ ವ್ಯಾಖ್ಯಾನ ಮಾಡ್ತೀರಿ, ಅದೇನು ತಪ್ಪು ಏನಿಲ್ಲ. ನಾನು ಲೋಕಸಭೆಗೆ ಬಹಳ ವಿಶೇಷವಾಗಿರುವಂಥ ಸಂದರ್ಭದಲ್ಲಿ ನಾನು ಆಯ್ಕೆ ಆಗಿದ್ದೆ. ಅಂದರೆ ಪ್ರಧಾನಮಂತ್ರಿಗಳು ಮತ್ತು ಪಕ್ಷದ ಹಿರಿಯ ಮುಖಂಡರು ನಿಲ್ಲಬೇಕು ಅನ್ನುವಂಥ ಒಂದು ಏನು ಅವರು ಮಾತನ್ನು ಹೇಳಿದರು, ಅದು ತಕ್ಕಾಗಿ ನಿಂತಿದ್ದೇನೆ. ಮತ್ತು ಅವ್ರ ನಿರೀಕ್ಷೆ ಆ ಕ್ಷೇತ್ರದ ಗೆಲ್ಲೋ ಸಲುವಾಗಿ ಆ ತೀರ್ಮಾನ ಆಗಿದೆ ಅನ್ನೋದು ಇವತ್ತು ಒಂದು ರಿಸಲ್ಟ್ನಿಂದ ಅದು ಗೊತ್ತಾಗಿದೆ. ಸೊ ಅವ್ರ ಅಸೆಸ್ಮೆಂಟು ಸರಿಯಾಗಿದೆ ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಆದರೆ ಈಗ ನಾವು ಇವತ್ತು ದೇಶದಲ್ಲಿ ಇವತ್ತೆಲ್ಲವನ್ನು ನೋಡಿದಾಗ ಒಂದು ಕಡೆ ಭಾಳ ಸಂತೋಷ ಆಗಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೂರನೇ ಬಾರಿ ದಾಖಲೆ ಪ್ರಮಾಣದಲ್ಲಿ ಮೂರನೇ ಬಾರಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗ್ತಾರೆ. ಜವಾಹರ್ಲಾಲ್ ನೆಹರು ನಂತರ ಸತತವಾಗಿ ಮೂರನೇ ಬಾರಿ ಆಗುವಂಥ ಒಂದು ಸಾಧನೆ, ಅದು 3 ಬಾರಿನೂ ಜನರಿಂದ ಆಯ್ಕೆ ಆಗಿರುವಂಥ ಒಬ್ಬ ಪ್ರಧಾನಮಂತ್ರಿ, ಜನನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನ್ನೋದನ್ನ ಭಾಳ ಸಂತೋಷ ಆಗಿದೆ. ಕೆಲವು ನಿರೀಕ್ಷೆಗಳ ಮಟ್ಟಿಗೆ ಕೆಲವು ರಾಜ್ಯಗಳಲ್ಲಿ ಆಗದೆ ಇರೋದು ಕೂಡ ಗಮನಿಸಿದ್ದೇವೆ. ಆದರೆ ಒಂದು ನನಗೆ ವಿಶ್ವಾಸ ಇರುವಂಥದ್ದು, ಎಂಥ ಸಂದರ್ಭ ಇರಲಿ, ಯಾವುದೇ ಸನ್ನಿವೇಶ ಇರಲಿ, ನರೇಂದ್ರ ಮೋದಿ ಅವರು ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದು ನಮಗೆ ಒಂದು ವಿಶ್ವಾಸ ಇದೆ. ಯಾಕಂದರೆ ಕೇವಲ ಆಡಳಿತದಲ್ಲಿ ಅಷ್ಟೇ ಅಲ್ಲ, ರಾಜಕಾರಣದಲ್ಲೂ ಕೂಡ ಅವರು ಬಹಳ ವಿಭಿನ್ನ ಸನ್ನಿವೇಶಗಳನ್ನ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಮುಖ್ಯಮಂತ್ರಿಯಾಗಿ ಕೆಲವೇ ತಿಂಗಳಲ್ಲಿ ದೊಡ್ಡ ಗಲಭೆ ಆದಂಥ ಸಂದರ್ಭದಲ್ಲಿ ಅವ್ರು ನಿಭಾಯಿಸಿರುವಂಥದ್ದು, ಅದಾದಮೇಲೆ ಸತತವಾಗಿ 4 ಬಾರಿ ಆ ರಾಜ್ಯದಲ್ಲಿ ಬಿಜೆಪಿಗೆ ಬಹುಮತ ತಂದುಕೊಟ್ಟಿರುವಂಥದ್ದು, ರಾಜಕೀಯವಾಗಿ ಒಂದ್ಸತಿ ಬಹಳಷ್ಟು ಪೈಪೋಟಿ ಇದ್ರೂ ಕೂಡ ನೆಕ್ಸ್ಟ್ ಟೈಮ್ ಅದನ್ನ ಮೀರಿಸಿ ಮತ್ತೊಮ್ಮೆ ಪಕ್ಷ ಸಂಪೂರ್ಣ ಮೆಜಾರಿಟಿ ತಂದಿರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಕೇಂದ್ರದಲ್ಲಿ ಪ್ರಥಮ ಬಾರಿ ಮೆಜಾರಿಟಿ ಇದ್ರೂ ಕೂಡ NDA ಸರ್ಕಾರವನ್ನು ಸಮರ್ಥವಾಗಿ ನಡೆಸಿದ್ದು, 2ನೇ ಬಾರಿ ಮೆಜಾರಿಟಿಯನ್ನು ಹೆಚ್ಚಿಗೆ ಮಾಡಿಕೊಂಡು ಮಾಡಿದ್ದು ಮತ್ತು ಚುನಾವಣೆ ಪೂರ್ವದಲ್ಲಿ NDA ವಿಸ್ತಾರವನ್ನು ಮಾಡಿರುವಂಥದ್ದು, ಇವೆಲ್ಲವೂ ಕೂಡ ಅದನ್ನು ಇವಾಗ ನಾವು ಅವಲೋಕನವನ್ನು ಮಾಡಿದಾಗ ಅವರು ರಾಜಕೀಯವಾಗಿಯೂ ಕೂಡ ಬಹಳ ಮುತ್ಸದ್ದಿತನದಿಂದ ಕೆಲಸವನ್ನು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಹೀಗಾಗಿ ಈಗಿರುವಂತಹ ಸನ್ನಿವೇಶದಲ್ಲಿ ಕೊಲಿಷನ್ ಗೌರ್ಮೆಂಟ್ ಏನು ನಡೆಸಬೇಕಾಗಿದೆ, ಇದನ್ನು ಕೂಡ ಬಹಳ ಯಶಸ್ವಿಯಾಗಿ ನಡೆಸ್ತಾರೆ ಅಂತ ನಮ್ಮ ವಿಶ್ವಾಸ. ಸಿದ್ದರಾಮಯ್ಯ ಹೇಳ್ತಾರೆ, ನೈತಿಕವಾಗಿ ಪ್ರಧಾನಿ ಪಟ್ಟಕ್ಕೆ ಇರುವ ಹಕ್ಕೇ ಇಲ್ಲ ಮೋದಿ ಅವರಿಗೆ, 240 ಅಷ್ಟೇ ಅವರು ಪಡ್ಕೊಂಡಿರೋದು, ಮೋದಿ ಗ್ಯಾರಂಟಿ ಫೇಲ್ ಆಗಿದೆ ಅಂತ. ಇವತ್ತು ಕರ್ನಾಟಕದಲ್ಲಿ ಇವರು 20 ಬರ್ತೇವೆ ಅಂತ ಹೇಳಿ ಕೇವಲ 9ಕ್ಕೆ ಸೀಮಿತ ಆಗಿರುವಂಥದ್ದು ಮತ್ತು CM ಡೆಪ್ಟಿ CM ತಮ್ಮ ಸ್ವಕ್ಷೇತ್ರಗಳಲ್ಲಿ ಇವತ್ತು ಸೋಲನ್ನು ಕಂಡ ಮೇಲೆ ಅವ್ರಿಗೆ ಯಾವ ನೈತಿಕತೆ ಬಗ್ಗೆ ಮಾತನಾಡುವಂಥ ಹಕ್ಕಿದೆ ಅಂತ ನಾನು ಕೇಳ್ತೀನಿ. ನಿನ್ನೆ ಪ್ರಧಾನಮಂತ್ರಿಗಳೊಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ, ಎಲ್ಲ ವಿರೋಧ ಪಕ್ಷಗಳ ಒಕ್ಕೂಟ ಸೇರಿದ್ರು ಕೂಡ ಬಿಜೆಪಿ ಒಂದೇ ತೆಗೆದುಕೊಂಡಿರೋ ಸೀಟ್ಗಿಂತ ಕಡಿಮೆ ಇದೆ. ಇದಕ್ಕಿಂತ ಉದಾಹರಣೆ ಏನು ಬೇಕು? ಎಲ್ಲಿಗೆ ತೀರ್ಮಾನ ಮಾಡ್ತೀನಿ, ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ. ಚಂದ್ರಬಾಬು ನಾಯ್ಡು ಅವರು TDP ಇರ್ಬೋದು ಅಥವಾ JDU ಮೊದಲನೇ NDA ಜೊತೆ ಬಂದಿದ್ರು ಕೂಡ ಈಗ ವಿಪಕ್ಷಗಳು ಅವರಿಗೆ ಮತ್ತೆ ಆಹ್ವಾನ ಮಾಡ್ತಾ ಇಲ್ಲ, ಬಹಳ ಕುತೂಹಲ ಪಡ್ತಾ ಇದೆ. ನಿಮ್ಮ ಅನುಭವದಲ್ಲಿ ಏನಾಗುತ್ತೆ? ಇಲ್ಲ, ಕುತೂಹಲ ಈ ಇಂಡಿಯಾ ಘಟಬಂಧದವರು ಸುದ್ದಿಗಳನ್ನು ಬಿಡೋ ಮುಖಾಂತರ ಕುತೂಹಲ ಮೂಡಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಅಸಲಿಯವಾಗಿ ನಿಜವಾಗ್ಲೂ ಕೂಡ ಅಲ್ಲಿ ಆ ಥರದ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ. ಕಾಂಗ್ರೆಸ್ಸನ್ನು ನಂಬಿಕೊಂಡು ಚಂದ್ರಬಾಬು ನಾಯ್ಡು ಅವರ ಅನುಭವ, ನಿತೀಶ್ ಕುಮಾರ್ ಅವರ ಅನುಭವ ಇರೋದ್ರಿಂದ ಕಾಂಗ್ರೆಸ್ ನಂಬ್ಕೊಂಡು ಹೋಗುವಂಥ ಕೆಲಸ ಅವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಜನ ಇವತ್ತು NDAಗೆ ಅಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರು NDA ಜೊತೆಗೆ ಇರ್ತಾರೆ. ಭಾಳ ಇವತ್ತೇ ಸಾಯಂಕಾಲ ಮೀಟಿಂಗ್ ಇದೆ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ರಾಹುಲ್ ಗಾಂಧಿ ಅವ್ರನ್ನ ಬಹಳ ಒಂದು ರೀತಿ ಲಘುವಾಗಿ ಅಥವಾ ವ್ಯಂಗ್ಯವಾಗಿ
ಮಾತಾಡುವಂತ ಅನೇಕ ಸಂದರ್ಭಗಳಿದೆ. ಈಗ 99 ಸ್ಥಾನವನ್ನ ಏಕಾಂಗಿ ಪಡೆದಿರೋದು ಒಂದು ಕಾಂಗ್ರೆಸ್ಗೆ ಮತ್ತು ರಾಹುಲ್ ಗಾಂಧಿಗೆ ಒಂದು ಮರುಹುಟ್ಟ ಅದು. ಇಲ್ಲ ನೋಡಿ, ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಇಮೇಜ್ ಏನಿದೆ 2-3 ಚುನಾವಣೆಯಲ್ಲಿ ಅದು ಚರ್ಚೆಗೆ ಗ್ರಾಸ ಆಗಿದೆ. ನಾವು ಮಾತಾಡೋದಕ್ಕಿಂತ ಜನ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವೆಲ್ಲವನ್ನು ಹರಿದಾಡಿದೆ. ಆದರೆ ನರೇಂದ್ರ ಮೋದಿ ಅವ್ರಿಗೆ ಟೀಕಾ ಮಾಡಿದಷ್ಟು ಅವ್ರಿಗೇನು ಮಾಡಿಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ಅತ್ಯಂತ ಕೀಳವಾಗಿ ಮಾತಾಡಿರುವಂಥದ್ದು ಅದು ದೊಡ್ಡ ಲಿಸ್ಟೇ ಇದೆ ಅವ್ರು ಮಾತಾಡಿದ್ರು. ಹೀಗಾಗಿ ಒಬ್ಬ ರಾಜಕಾರಣಿ ಈ ಟೀಕೆಗಳನ್ನು ಎದುರಿಸುವಂಥ ಸಾಮರ್ಥ್ಯ ಇದ್ದವರೇ ನಾಯಕರಾಗ್ತಾರೆ. ಮತ್ತು ಕಾಂಗ್ರೆಸ್ ರಿಸರ್ಜನ್ಸ್ ಅಂತ ಏನಂತಾರೆ, ಅದು ಮಿತ್ರ ಪಕ್ಷಗಳ ಹೆಗಲ ಮೇಲೆ ಕೂತ್ಕೊಂಡು ಅವರು ಜಯವನ್ನು ಸಾಧಿಸಿದ್ದಾರೆ. ಸ್ವಂತ ಬಲದಿಂದ ಅಲ್ಲ. UP ತೆಗೆದುಕೊಳ್ಳಿ, ಮಹಾರಾಷ್ಟ್ರ ತೆಗೆದುಕೊಳ್ಳಿ, ಎಲ್ಲ ಅವ್ರ ನಂಬರ್ ಹೆಚ್ಚಾಗಿದೆ ಅಲ್ಲಿ. ಹೀಗಾಗಿ ಆಮೇಲೆ UDF ಕೇರಳದಲ್ಲಿ ಇಲ್ಲೇ ಮೇಜರ್ ಇರುವಂಥದ್ದು. ಸೊ ಮಿತ್ರ ಪಕ್ಷಗಳ ಹೆಗಲ ಮೇಲೆ ಕೂತ್ಕೊಂಡು ಸವಾರಿ ಮಾಡಿರುವಂಥ ಕಾಂಗ್ರೆಸ್ಸು ತನ್ನ ಬೆನ್ನನ್ನು ಚಪ್ಪರಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕೊನೆ ಪ್ರಶ್ನೆ ಸರ್, ಈಗ 400 ಸೀಟ್ ಬಂದ್ಬಿಟ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋ ಒಂದು ನೆರೇಟಿವ್ ಸೆಟ್ ಮಾಡಿರುವಂಥದ್ದು ಉತ್ತರ ಪ್ರದೇಶ ದೇಶವ್ಯಾಪಿ ಅಂತ, ಅದು ಎಲ್ಲೋ ಒಂದು ಭಾಗ ಬಿಜೆಪಿಗೆ ನೋಡಿ, ವಿರೋಧ ಪಕ್ಷಗಳಿಗೆ ವಿಶೇಷವಾಗಿ ಕಾಂಗ್ರೆಸ್ ನರೇಂದ್ರ ಮೋದಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ, ಅವರ ಆಡಳಿತದ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆ, ಅವರ ಪ್ರೋಗ್ರಾಮ್ಸ್ಗಳ ಬಗ್ಗೆ ಟೀಕೆ ಮಾಡೋದಕ್ಕೆ ಏನೂ ಸಾಧ್ಯ ಇರಲಿಲ್ಲ. ಒಂದು ಸ್ವಚ್ಛ ದಕ್ಷ ಆಡಳಿತವನ್ನು ಕೊಟ್ಟಿದ್ರು, ಜನಪರ ಆಡಳಿತವನ್ನು ಕೊಟ್ಟಿದ್ರು. ಹೀಗಾಗಿ ಹೊಸ ನೆರೇಷನ್ ಸೆಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಡಿಸ್ಟ್ರಕ್ಟಿವ್ ನರೇಷನ್ ಅನ್ನ ಮಾಡಿದ್ರು. ದೇಶ ಉಳಿದ್ರೆಷ್ಟು ಬಿಟ್ಟರೆಷ್ಟು ನಾವು ರಾಜಕೀಯ ಉಳಿಬೇಕು ಅನ್ನುವಂಥ ವಿಚಾರದಲ್ಲಿ ಅವರು ನೆರೇಷನ್ ತಂತ್ರಗಾರಿಕೆ ಮಾಡಿದ್ದಾರೆ. ಉದಾಹರಣೆಗೆ ಅವರು ಇವತ್ತು ಜಾತಿಗಳ ಬಗ್ಗೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಅದು ಬ್ಯಾಕ್ವರ್ಡ್ ಕ್ಲಾಸ್ ನಾವು ಸರ್ವೆ ಮಾಡ್ತೇವೆ ಅನ್ನೋದು, ಆಸ್ತಿಗಳನ್ನು ಹಂಚ್ತೀವಿ ಅನ್ನೋದು, ಬಡ ಶ್ರೀಮಂತ ಅನ್ನುವಂಥದ್ದನ್ನು ಈ ದೇಶದಲ್ಲಿ ತರುವಂಥದ್ದು, ಈ ಥರ ಸಮಾಜವನ್ನು ಒಡೆಯುವಷ್ಟು ಸುಧಾ ಸಿದ್ಧರಾಗಿದ್ದರು ಅವರು ಅಧಿಕಾರಕ್ಕೆ ಬರೋಕ್ಕೆ. ಆದರೆ ಜನ ಅದಕ್ಕೇನು ಒಪ್ಪಿಗೆ ಕೊಟ್ಟಿಲ್ಲ. ಯಾಕಂದರೆ ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು. 16 ಸ್ಥಾನ ಗೆದ್ದಿದ್ದೀರಾ, 19 ಸ್ಥಾನ NDA. ನಾಗೇಂದ್ರ ಅವರ ರಾಜೀನಾಮೆ ಪಡ್ಕೊಂಡೇ ಬಿಡ್ತೀರಾ ನಾಳೆ ರಾಜ್ಯಸಭೆ? ಇಲ್ಲ, ಅದು ನೋಡಿ, ಅದಕ್ಕೆ ಇಲೆಕ್ಷನ್ ಸಂಬಂಧ ಇಲ್ಲ. ಅದು ಅಕ್ರಮ ಸಿದ್ಧಾಗಿದೆ. ಈ SIT ಅವರೇ ತನಿಖೆ ಮಾಡೋದ್ರಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಅವರ CBI ಎಂಟ್ರಿ ಆಗಿದೆ. ಹೀಗಾಗಿ SIT ನಿಷ್ಪಕ್ಷಪಾತವಾಗಿ ನಿಷ್ಠುರವಾಗಿ ಮಾಡಿದರೆ ಸತ್ಯ ಹೊರಗೆ ಬರ್ತದೆ. ಅವ್ರು ಒತ್ತಡಕ್ಕೆ ಮಾಡಿದ್ರೆ CBI ಖಂಡಿತ ಹೊರಗೆ ತಂದೆ ತರ್ತದೆ. ಹೀಗಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರಂತ ನನಗೆ ನಿರೀಕ್ಷೆ ಇದೆ. ನಾಯ್ಡು ಮತ್ತೆ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಇಬ್ರು ಕೂಡ ಯಾರಿಗೂ ಹೇಳದಂತೆ ತಮ್ಮ ನಿರ್ಧಾರ ಬದಲಾಯಿಸುವಂತ ಇತಿಹಾಸ ಇದೆ ಅವರಿಗೆ. ಈಗಿನ ಸಂದರ್ಭಕ್ಕೆ ಅವ್ರನ್ನ ನಿಮ್ ಜೊತೆ ಇದ್ರು ಕೂಡ ಅವ್ರನ್ನ ಫುಲ್ ಟೈಮ್ ಅಂದ್ರೆ 5 ವರ್ಷ ನಂಬ್ಕೊಳ್ಳುವಂತ ಸ್ಥಿತಿ ಇದೆಯಾ? ನೋಡಿ, ರಾಜ್ಯ ಮಟ್ಟದಲ್ಲಿ ಹಲವಾರು ನಿರ್ಣಯಗಳನ್ನು ಅವ್ರು ಮಾಡಿರ್ಬೋದು. ದೇಶದ ವಿಚಾರ ಇದೆ ಮತ್ತು ಮ್ಯಾಂಡೇಟು ಜನ, ಇದರೆಲ್ಲ ರೀತಿಯ ಒತ್ತಡಗಳು ಇವತ್ತು ಎಲ್ಲ ನಾಯಕರ ಮೇಲೂ ಇದೆ, ಎಲ್ಲ ಪಕ್ಷದ ನಾಯಕರ ಮೇಲೂ ಇದೆ. ಜವಾಬ್ದಾರಿ ಇದೆ, ಒತ್ತಡ ಅನ್ನೋಕ್ಕಿಂತ ಜವಾಬ್ದಾರಿ ಇದೆ. ಹೀಗಾಗಿ ಖಂಡಿತವಾಗಿ ಅವರು ನಿಲ್ತಾರೆ, ಲಾಂಗ್ ಟರ್ಮ್ ನಿಲ್ತಾರೆ. ಕಳೆದ ಬಾರಿ ಹೋಲಿಕೆ ಮಾಡಿದ್ರೆ ಈ ಬಾರಿ ರಾಜ್ಯದಲ್ಲಿ ಕಡಿಮೆ ಸ್ಥಾನಗಳು ಬಂದಿದೆ. ರಾಜ್ಯಾಧ್ಯಕ್ಷರಾಗಿ ಯಶಸ್ವಿಯಾಗಿದ್ದಾರೆ ಅಂತ ಅನ್ಸುತ್ತೆ ತಮಗೆ? ನೋಡಿ, 5 ಲಿಂಗಾಯತ ಕ್ಷೇತ್ರಗಳು, ಬೀದರ್, ಆಮೇಲೆ ದಾವಣಗೆರೆ ಇರಬಹುದು, ಅದೇ ರೀತಿ ಕಲಬುರಗಿ ವೀರಶೈವ ಸಮಾವೇಶಗಳನ್ನು ಮಾಡಿದ್ರಿ, ಚಿಕ್ಕೋಡಿಯಲ್ಲಿ, ಅದೇ ರೀತಿ ಕೊಪ್ಪಳದಲ್ಲಿ 4 ಕಡೆಗಳಲ್ಲಿ ನಿಮ್ದು ಲಿಂಗಾಯತ ಕ್ಯಾಂಡಿಡೇಟೇ ಇದ್ದಾರೆ. ಅಲ್ಲಿಯ ಸಮುದಾಯ ಲಿಂಗಾಯತಗಳಲ್ಲಿ ಗೆದ್ದಿಲ್ಲಾಗಿ ಯಡಿಯೂರಪ್ಪ ಅವರು ಕ್ಯಾಂಡಿಡೇಟ್ ಅನ್ನುವಂತ ಬೇಸರ ಆಯಿತು. ವಿಜೇಂದ್ರ ಅವರು ಬಂದರು, ಆದ್ರೂ ಕೂಡ ಸೋತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ ನೋಡಿ, ಪರ್ಫಾರ್ಮೆನ್ಸ್ ಹೆಂಗೆ ಗೇಜ್ ಮಾಡಬೇಕು ಅಂದರೆ ಕಳೆದ ವಿಧಾನಸಭೆಗಿಂತ ಈ ಬಾರಿ ಅದನ್ನು ಕಂಪೇರ್ ಮಾಡಿದಾಗ ನಾವು ಉತ್ತಮ ಪ್ರದರ್ಶನವನ್ನು ಮಾಡಿದ್ದೇವೆ. ಅದು ವೋಟಿಂಗ್ ಪರ್ಸೆಂಟೇಜ್ ಇರ್ಬೋದು ಅಥವಾ ಸ್ಥಾನ ಗಳಿಕೆಯಲ್ಲಿ. ಇನ್ನು ಕೆಲವು ಸ್ಥಾನಗಳು ಅಲ್ಪ ಮೊತ್ತದಲ್ಲಿ ಹೋಗಿದೆ. ಈಗ ಗುಲ್ಬರ್ಗ, ಕೊಪ್ಪಳ ಭಾಳ ಕಡಿಮೆ ಅಂತರದಲ್ಲಿ ಹೋಗಿದೆ. ಇಲ್ಲಿ ಜಾತಿ ಪ್ರಶ್ನೆ ಬರೋದಿಲ್ಲ. ಲೋಕಸಭೆ 8 ಕ್ಷೇತ್ರಗಳ ಇರುವಾಗ ಒಂದೇ ಜಾತಿಯ ಡಾಮಿನೇಷನ್ ಯಾವುದೇ ಕ್ಷೇತ್ರದಲ್ಲಿಲ್ಲ. ಆದ್ದರಿಂದ ಅದರಲ್ಲಿ ಜಾತಿ ಪ್ರಶ್ನೆ ಬರೋದಿಲ್ಲ. ಕೆಲವು
ಪ್ಲಸ್ ಸ್ವಲ್ಪ ಇಲ್ಲಿ ಸರ್ಕಾರ ಇದೆ, ಶಾಸಕರಿದ್ದಾರೆ, ಗ್ಯಾರಂಟಿಗಳಿದ್ದಾವೆ. ಇದರ ನಡುವೆನೂ ಕೂಡ ನಾವು ಸಾಧನೆಯನ್ನು ಮಾಡಬೇಕಾಗಿತ್ತು. ಹೀಗಾಗಿ ನನ್ನ ಪ್ರಕಾರ ಇಂಥ ಸಿಚುವೇಶನ್ ಅಲ್ಲಿ ವಿಧಾನಸಭೆ ಕಂಪೇರ್ ಮಾಡಿದ್ರೆ ಉತ್ತಮವಾದಂಥ ಪ್ರದರ್ಶನ ರಾಜ್ಯ ಬಿಜೆಪಿ ಮಾಡಿದೆ ಅಂತ ನನಗೆ ಮೈತ್ರಿ ಯಾವ ರೀತಿ ವರ್ಕೌಟ್ ಆಗಿದೆ, ತುಂಬಾ ಚೆನ್ನಾಗಿ ಆಗಿದೆ ಅನ್ನೋದು. ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಎಲ್ಲ ಕಡೆ ಉತ್ತಮ, ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಭಾಳ ಸ್ಮೂತಾಗಿ ವೋಟ್ ಟ್ರಾನ್ಸ್ಫರ್ ಆಗಿದೆ ಎರಡೂ ಕಡೆಯಿಂದ. ಮತ್ತು ಜನರು ಭಾಳ ವಿಧಾನಸಭೆ ಆದಮೇಲೆ ಇಷ್ಟು ಹತಾಶರಾಗಿದ್ದರು ಈ ಸರ್ಕಾರದ ಮೇಲೆ, ಮೈತ್ರಿ ಆದ ತಕ್ಷಣ ಅದಕ್ಕೊಂದು ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದಾರೆ. ವಿಧಾನಸಭೆ ಮೊದಲೇ ವೀಕ್ ಇದೆ ಅಂತ ಹೇಳುವಂತ ಆರೋಪ ಆಯ್ತು ನಿಮ್ಮ ಪ್ರತಿಪಕ್ಷವಾಗಿ. ಬೊಮ್ಮಾಯಿ ಅವರು ಕೂಡ ಈಗ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಇಲ್ಲ, ನಮ್ಮ ಬಿಜೆಪಿ ಮತ್ತು JDS ಭಾಳ ಸ್ಟ್ರಾಂಗ್ ಇದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕರು ಡೈಲಿ ಪರ್ಫಾರ್ಮೆನ್ಸ್ ಎಲ್ಲ ಭಾಳ ಚೆನ್ನಾಗಿದೆ, ಎಲ್ಲ ವಿಷಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಪ್ಲಸ್ ಯುವ ಶಾಸಕರ ದೊಡ್ಡ ಪಡೆ ಇದೆ, ಅವರು ಕೂಡ ಒಳ್ಳೆಯ ಅವಕಾಶ ಸಿಗ್ತದೆ. ಬರುವಂಥ ದಿನಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರುವಂಥ ವಿರೋಧ ಪಕ್ಷ ಆಗ್ತದೆ ಮತ್ತು ಸರ್ಕಾರವನ್ನು ಮಣಿಸುವಂಥ ವಿರೋಧ ಪಕ್ಷ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.